So yes, all very good afternoon, and I wholeheartedly welcome you all for Enlightened Educators. And so today we are having a doubt clearing session. So ಒಬ್ರು ಡೌಟ್ಸ್ ಕೇಳಿದ್ರು ಸರ್ 2024-2025 ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಡ್ಮಿಷನ್ ಅಂತೆ ಆಸ್ ವಿ ಮ್ಯಾಮ್ ಹಿಯರ್. ಸೊ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ಇಟ್ಸ್ ಓಕೆ. ಹಾಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಕಾಲೇಜ್ಗೆ ಹೋಗಿಲ್ಲ ಅಂಥವ್ರು ಸಮ್ಮರ್ ಸೆಮಿಸ್ಟರ್ ರಿಜಿಸ್ಟರ್ ಆಗಬಹುದಾ? 10 days ಅಷ್ಟೇ ಸರ್ ಹೋಗಿರೋದು ಕಾಲೇಜ್ಗೆ. ಎಕ್ಸಾಮ್ ಫೀ ಜಸ್ಟ್ ಮಿನಿಟ್, ಎಕ್ಸಾಮ್ ಫೀ ಕಟ್ಟಿಲ್ಲ, ಇಂಟರ್ನಲ್ನೂ ಬರೆದಿಲ್ಲ, ಏನೂ ಮಾಡಿಲ್ಲ. ಸಮ್ಮರ್ ಸೆಮಿಸ್ಟರ್ಗೆ ಹೋಗ್ಬೋದಾ ಸರ್? ಈಗ ಕರ್ಕೋತಾರಾ? ಸಿ ಹೆಲೋ, ವೆರಿ ಗುಡ್ ಆಫ್ಟರ್ನೂನ್ ಚೈತ್ರ ಅವರೇ, ದಿಸ್ ಇಸ್ ಮ್ಯಾಮ್ ಹಿಯರ್. ಆ್ಯಂಡ್ ಯಾ, ಸೊ ಏನಂದ್ರೆ ಇವಾಗ ನಿಮ್ದು ಇಂಟರ್ನಲ್ಲೂ ಬರ್ದಿಲ್ಲ, ಎಕ್ಸಾಮು ತಗೊಂಡಿಲ್ಲ ಅಂತಂದ್ರೆ ಯು ಕ್ಯಾನ್ ಅಟೆಂಡ್ ದ ಸಮ್ಮರ್ ಸೆಮಿಸ್ಟರ್. ಏನ್ ಸಮ್ಮರ್ ಸೆಮಿಸ್ಟರ್ ಅಂದ್ರೆ ಯಾರ್ಯಾರೆಲ್ಲ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇದ್ದು ಎಕ್ಸಾಮ್ಗೆ ಕೂತ್ಕೊಳ್ಳೋಕ್ಕಾಗಿಲ್ಲ, ಇಂಟರ್ನಲ್ಗಳು ತಗೊಂಡಿಲ್ಲ, ಅವ್ರಿಗೆ ಅವಕಾಶ ಇದೆ. ಸೊ ನೀವು ಆದಷ್ಟು ಬೇಗ ಕಾಲೇಜಲ್ಲಿ ವಿಚಾರಿಸ್ಬೇಕು. ಆಕ್ಚುಲಿ ಅವರು 11ನೇ ತಾರೀಕು ಒಳಗಡೆ, ಅಂದ್ರೆ ಟುಡೇ ಇಸ್ 10th, 11ನೇ ತಾರೀಕು ಒಳಗಡೆ ನಿಮ್ಮ ಹೆಸರು ರಿಜಿಸ್ಟರ್ ಕೊಡಬೇಕು. ನೀವು ಇವಾಗ ಮೆಸೇಜ್ ಮಾಡ್ತಿದ್ದೀರಾ, ಕೇಳ್ತಿದ್ದೀರಾ. ಸೊ ದಯವಿಟ್ಟು ನಾನು ಕೂಡ ಮೆಸೇಜ್ ಲೇಟಾಗಿ ನೋಡಿದೆ, ಬಿಕಾಸ್ ನಮಗೆ ಕಾಲೇಜ್ ವರ್ಕಿಂದಾಗಿ ನಾನು ಇದು ಓಪನ್ ಮಾಡೋಕ್ಕಾಗಿಲ್ಲ ಯೂಟ್ಯೂಬ್ನ. ಸೊ ಹಾಗಾಗಿ ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ನಿನ್ನೆ ಅವ್ರಿಗೆ ಹೇಳಿದ್ದೆ ನಾನು ರಿಪ್ಲೈ ಮಾಡ್ತೀನಿ ಅಂತ. ಸೊ ಏನಂದ್ರೆ ಫಸ್ಟ್ ನಿಮ್ಮ ಕಾಲೇಜಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಆಗಬೇಕು ಬೇಗ. ನಾಳೆನೆ ಕಾಲೇಜ್ಗೆ ಹೋಗಿ ರಿಜಿಸ್ಟರ್ ಆಗಿ ಸೇರ್ಕೊಂಡು ಮಾಡಬೇಕಾಗುತ್ತೆ. ಒಂದ್ಸತಿ ಕೇಳಿ ನೋಡಿ, ಮ್ಯಾಮ್ ಈಗ ನಾನು ಯಾವುದೂ ಅಟೆಂಡ್ ಮಾಡಿಲ್ಲ, ನಾನು ಯಾವ ಇಂಟರ್ವ್ಯೂ ತಗೊಂಡಿಲ್ಲ, ಎಕ್ಸಾಮ್ ಕೂಡ ತಗೊಂಡಿಲ್ಲ ಮ್ಯಾಮ್, ಇವಾಗ ನಾನು ಸೇರ್ಕೋಬೋದಾ ಅಂತ ಒಂದ್ಸತಿ ಕೇಳಿ. ಯಾಕಂದ್ರೆ ನಮಗೆ ನೋಟಿಫಿಕೇಶನ್ ಅಂದ್ರೆ ಏನ್ ಸಮ್ಮರ್ ಸೆಮಿಸ್ಟರ್ ಸರ್ಕ್ಯುಲರ್ ಹೆಂಗ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅರ್ಥ ಯಾರ್ಯಾರೆಲ್ಲ ನಾಟ್ ಎಲಿಜಿಬಲ್ ಡ್ಯೂ ಟು ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಎಲ್ಲ ಇರ್ತಾರಲ್ಲ, ಸೊ ಯಾರು ಇಂಟರ್ನಲ್ ಮಾರ್ಕ್ಸ್ಗಳು ಕರೆಕ್ಟ್ ಆಗಿ ತಗೊಂಡಿರಲ್ಲ, ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಕರೆಕ್ಟ್ ಆಗಿ ಬಂದಿರೋದಿಲ್ಲ ಒಂದು ಎಕ್ಸಾಮ್ಗೆ ಹೋಗ್ಬೇಕು ಅಂತಂದ್ರೆ, ಅದು ಯಾರಿಗಾಗಿಲ್ಲ. ಸೊ ಎಲ್ಲರೂ ಎಕ್ಸಾಮ್ ತಗೊಳ್ಳೋಂತ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಬಟ್ ನೀವು ಯಾವುದೇ ತರದ ಕಾಲೇಜ್ಗೂ ಕರೆಕ್ಟ್ ಆಗಿ ನೀವು ಹೋಗಿಲ್ಲ, ಪ್ಲಸ್ ಯಾವುದೇ ತರದ ಕಾಲೇಜ್ಗೆ ನೀವು ಕರೆಕ್ಟ್ ಆಗಿ ಹೋಗಿಲ್ಲ, ಪ್ಲಸ್ ನೀವು ಬರೀ 10 ದಿನ ಹೋಗಿದ್ದೀನಿ ಅಂತ ಹೇಳ್ತಾರೋ ಒಂದು ಕಾರಣದಿಂದಾಗಿ ನೀವು ಇನ್ನೊಂದ್ಸತಿ ಎಂಕ್ವೈರಿ ಮಾಡ್ಕೊಂಡು ಕಾಲೇಜಲ್ಲಿ ಮೂವ್ ಮಾಡಿ. ನನಗೆ ಗೊತ್ತಿರೋದಿಷ್ಟು, ಖಂಡಿತ ನಿಮ್ಗೆ ಅವಕಾಶ ಇದೆ, ಬಟ್ ಇನ್ನೊಂದ್ಸತಿ ಕಾಲೇಜಲ್ಲಿ ಕೇಳ್ಕೊಂಡು ಮೂವ್ ಆನ್ ಮಾಡಿ, ಬಿಕಾಸ್ ಇಟ್ಸ್ ಆಲ್ರೆಡಿ ಟೈಮ್ ಅಂಡ್ ಡೇಟ್. ಸೊ ಹಾಗಾಗಿ 11ನೇ ತಾರೀಕಿಗೆ ಲಾಸ್ಟು. ಸೊ ಇಷ್ಟರಲ್ಲಿ ಅವ್ರು ಲಿಸ್ಟ್ ವಿಟಿಯು ರಿಜಿಸ್ಟರ್ ಕಳಿಸ್ಬೇಕು ಅವರು. ಸೊ ಅಷ್ಟು ಟೈಮ್ ಅವ್ರು ಕೊಟ್ಟಿದ್ದಾರೆ, ದಟ್ ಈಸ್ ಲಾಸ್ಟಿಂಗ್ ಟುಮಾರೋ. ಸೊ ಹಾಗಾಗಿ ದಯವಿಟ್ಟು ಒಂದ್ಸಲಿ ಕೇಳ್ಕೊಳ್ಳಿ, ಆಯ್ತಾ? ಆ್ಯಂಡ್ ಯಾ, ನೆಕ್ಸ್ಟ್ ಇನ್ನೊಂದು ಡೌಟ್ ಇದೆ. Ma'am, I'm in 15 scheme student and I have completed course. So can I write exam in summer semester makeup exam? ಸಿ ಏನ್ ಗೊತ್ತಪ್ಪ, ಈಗ ನೀವು ಕರೆಕ್ಟಾಗಿ ಕ್ವಶನ್ ಕೇಳಿಲ್ಲ, ದಯವಿಟ್ಟು ಕರೆಕ್ಟಾಗಿ ಕ್ವಶನ್ ಕೇಳಿ. ನೀವು 15 ಸ್ಕೀಮ್ ಸ್ಟೂಡೆಂಟು ಕೋರ್ಸ್ ಕಂಪ್ಲೀಷನ್ ಆಗಿದೆ ಅಂತ ಹೇಳ್ತಿದ್ರ, ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಎಕ್ಸಾಮು ಕಂಪ್ಲೀಟ್ ಆಗಿರುತ್ತೆ ಅಲ್ವಾ? ಕೋರ್ಸ್ ಕಂಪ್ಲೀಟ್ ಆಯ್ತು ಬಿ ಅಂದ್ರೆ ಎಕ್ಸಾಮು ಕಂಪ್ಲೀಟ್ ಆಗಿದೆ ಅಂತಾನೆ ಅರ್ಥ. ನೀವು ಕರೆಕ್ಟ್ ಆಗಿ ನಂದು ಈ ತರ ಬ್ಯಾಕ್ಲಾಗ್ ಇದೆ ಅಂತ ನೀವು ನೀಟಾಗಿ ಮೆನ್ಷನ್ ಮಾಡಿಲ್ಲ. ಕೋರ್ಸ್ ಕಂಪ್ಲೀಟೆಡ್ ಅಂತ ಹೇಳ್ಕೋಬೇಡಿ. ಕೋರ್ಸ್ ಕಂಪ್ಲೀಟೆಡ್ ಅಂದ್ರೆ ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಕ್ಲಿಯರ್ ಆಗಿದೆ ಅಂತ. ಐ ಹ್ಯಾವ್ ನನ್ನ ಇಂಜಿನಿಯರಿಂಗ್ 8th ಸೆಮ್ ಕಂಪ್ಲೀಟ್ ಆಗಿ ನಾನು ಆಚೆ ಬಂದಿದ್ದೀನಿ, ಬ್ಯಾಕ್ಲಾಗ್ ಇದೆ ಅಂತ ನೀವು ಇನ್ಫಾರ್ಮ್ ಮಾಡಬೇಕು. ಡೋಂಟ್ ಸೇ ಕೋರ್ಸ್ ಕಂಪ್ಲೀಷನ್, ದಟ್ಸ್ ರಾಂಗ್, ಆಯ್ತಾ? ಕೋರ್ಸ್ ಕಂಪ್ಲೀಟ್ ಅಂದ್ರೆ ಎಲ್ಲಾ ಫಿನಿಶ್ ಆಗಿದ್ರೆ ಇನ್ಕ್ಲೂಡಿಂಗ್ ಪ್ರಾಜೆಕ್ಟ್, ಇಟ್ ಇಸ್ ಕೋರ್ಸ್ ಕಂಪ್ಲೀಷನ್, ಆಯ್ತಾ? ಸೊ ನೀವು ಬ್ಯಾಕ್ಲಾಗ್ ಇನ್ನು ಇಟ್ಕೊಂಡಿದ್ರ, ನೀವು ಅಷ್ಟು 8th ಸೆಮ್ ಕಂಪ್ಲೀಟ್ ಮಾಡಿ ಹೊರಗೆ ಬಂದಿದ್ದೀರಾ ಅಷ್ಟೇ. ಬಟ್ ಯು ಡೋಂಟ್ ಹ್ಯಾವ್ ಲೈಕ್ ಯು ಡೋಂಟ್ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಕೋರ್ಸ್, ಆಯ್ತಾ? ಆ್ಯಂಡ್ ನೀವು ಇಲ್ಲಿ ಹೇಳ್ತಿದ್ರೆ ಕೆನ್ ಐ ರೈಟ್ ಎಕ್ಸಾಮ್ ಸಮ್ಮರ್ ಮೇಕಪ್ ಎಕ್ಸಾಮ್ಸ್. ನಿಮಗೆ 2015 ಸ್ಕೀಮ್ನವ್ರು ಆಗಿರೋದ್ರಿಂದ ನಿಮ್ದು ಡೇಟ್ ಆ್ಯಂಡ್ ಟೈಮ್ ಕ್ಲೋಸ್ ಆಗಿದೆ ಎಕ್ಸಾಮ್ಗೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. 2015 ಸ್ಕೀಮ್ ಮಕ್ಕಳಿಗೆ ಒಂದು 2 minutes ಟೈಮ್ ಕೊಡಿ. ಅದರಲ್ಲೇ ಸರ್ಕ್ಯುಲರ್ ಇದೆ, 2015 ಸ್ಕೀಮ್ ಮಕ್ಕಳಿಗೆ ಆಲ್ರೆಡಿ ಕ್ಲೋಸ್ ಆಯ್ತು, ಅವ್ರಿಗೆ 8 ವರ್ಷ ಕ್ಲೋಸ್ ಆಯ್ತು, ಪ್ಲಸ್ ಕೊಟ್ಟಿರೋ ಚಾನ್ಸಸ್ ಕ್ಲೋಸ್ ಆಗಿದೆ. ಬಟ್ ಆದ್ರೂ ನಾನು ಒಂದ್ಸಲಿ ಚೆಕ್ ಮಾಡ್ತೀನಿ, ವೈ ರಿಸ್ಕ್ ಅಲ್ವಾ? 2015 ಸ್ಕೀಮ್ ಮಕ್ಕಳಿಗೆ ಇಫ್ ಯು ಆರ್ ಜಾಯಿಂಡ್ ಇನ್ 20 ಏನಂತ ಹೇಳ್ತಾರೆ, ನೀವು 2016 ಮತ್ತೆ 17 ಅಲ್ಲಿ ಜಾಯಿನ್ ಆಗಿದ್ದೀರಾ ಅಂದ್ರೆ, ಇಫ್ ಯು ಆರ್ ಜಾಯಿಂಡ್ ಇನ್ 2016 and 17, ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಜೂನ್ ಜುಲೈ 2026 ತನಕ ಅವಕಾಶ ಇದೆ. ಇವರೇ ಯಾರು, ಮಂಜುನಾಥ್ ಅವ್ರು ಕೇಳಿರೋದು? ಮಂಜುನಾಥ್ ಅವ್ರು ಕೇಳಿರೋದು. ಸೊ ನಿಮ್ಗೆ ಅವಕಾಶ ಇದೆ. ಇಫ್ ಯು ಹ್ಯಾವ್ ಜಾಯಿಂಡ್ ಇನ್ ದ ಇಯರ್ 2015 and 16, ನಾಪ್ ಕಟ್ಕೊಡಿ. 2015 and 16 ಅಲ್ಲಿ ಜಾಯ್ನ್ ಆಗಿರೋಂಥ ಮಕ್ಕಳಿಗೆ ಯಾವುದೇ ತರದ ಒಂದು ಅವಕಾಶ ಇರಲ್ಲ. ಅವ್ರಿಗೆ 8 years ಕಂಪ್ಲೀಟ್ ಆಗೋಯ್ತು. ದೇರ್ ಇಂಜಿನಿಯರಿಂಗ್ will not be valid if the students who have joined in the year 2016 and 17.
2016 and 17 ಅಲ್ಲಿ ಯಾರ್ಯಾರು ಒಂದು ಜಾಯ್ನ್ ಅನ್ನ ಆಗಿರ್ತಾರೆ 15 ಸ್ಕೀಮಿಗೆ, ಸೊ ಆ ಮಕ್ಕಳಿಗೆ ಜೂನ್ ಜುಲೈ 2026 ತನಕ ಅವಕಾಶ ಇದೆ. ಸೊ ದಯವಿಟ್ಟು ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ಮೆಸೇಜ್ ಕೂಡ ಮಾಡಿಲ್ಲ, ಏನ್ ಬ್ಯಾಕ್ಲಾಗ್ ಇದೆ ಅಂತ ಹೇಳಿಲ್ಲ, ನೀವು ಯಾವ ಇಯರ್ ಆಫ್ ಜಾಯ್ನಿಂಗ್ ಅಂತ ಹೇಳಿಲ್ಲ, ಜಸ್ಟ್ ಸ್ಕೀಮ್ ಮೆನ್ಷನ್ ಮಾಡ್ಬಿಡ್ತೀರಾ. ಸ್ಕೀಮ್ ಮೆನ್ಷನ್ ಮಾಡೋದಲ್ಲ, ಆ ಸ್ಕೀಮು ಎಷ್ಟೋ ವರ್ಷ ಕಂಟಿನ್ಯೂ ಆಗಿರುತ್ತೆ. ಸೊ ನೀವು ಯಾವ ಇಯರ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ಹೇಳ್ಬೇಕು. ಈಗ 2015 ಸ್ಕೀಮ್ ಬಂದು 2015-16, 2016-17 2 ವರ್ಷ ನಡೀತು. ಸೊ ನೀವು ಆ 2 ವರ್ಷದಲ್ಲಿ ಯಾವ ವರ್ಷ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಬಿಕಾಸ್ ನಮ್ಗೆ ಇಲ್ಲಿ ಆ ವರ್ಷ ಮೆನ್ಷನ್ ಮಾಡಿ ಅವರು ಯಾವಾಗ ಲಾಸ್ಟ್ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಸೊ ಅದು ನಮ್ಗೆ ಹೇಳಕ್ ಸುಲಭ ಆಗುತ್ತೆ. ನೀವು 15 ಸ್ಕೀಮ್ ಅಂದ್ರೆ ನಾವು ಹೆಂಗ್ ಅನ್ಕೋಬೇಕು, ಈಗ 21 ಸ್ಕೀಮ್ ಅಂತ ಹೇಳಿದ್ರೆ ಓಕೆ, ಬಿಕಾಸ್ ಒಂದೇ ಸರಿ 21 ಸ್ಕೀಮ್ ಬಂದಿದ್ದು, ಆಮೇಲೆ 21 ಸ್ಕೀಮ್ ಅದು ಬರಲೇ ಇಲ್ಲ. ಆ ತರ ಆದ್ರೆ ಓಕೆ, ಬಟ್ ಒಂದ್ 3-4 ವರ್ಷ ಅದೇ ಸ್ಕೀಮ್ ಕಂಟಿನ್ಯೂ ಆದಾಗ ನಮಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಅಂಡ್ ಆ ಇಯರ್ಗೆ ಸಂಬಂಧಪಟ್ಟಂತೆ ಏನಾದ್ರು ಒಂದು ಡಿಫಾರ್ಮೇಶನ್ಸ್ ಆಗ್ಬೋದಿಲ್ಲ, ಒಂದೇನಂತ ಹೇಳ್ತಾರೆ, ಒಂದು ರೀತಿಯಾಗಿ ಸಡಿಲಿಕೆಗಳು, ಫ್ರೀಡಮ್ ಅನ್ನ ಕೊಟ್ಟಿರ್ತಾರೆ. ಸೊ ಅದೆಲ್ಲ ನಾವು ಹೇಳ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮೆಸೇಜ್ ಮಾಡ್ಬೇಕಾದ್ರೆ ಆದಷ್ಟು ಕನ್ಸೈಸ್ಡ್ ಆಗಿರ್ಲಿ, ನೀಟ್ ಆಗಿರ್ಲಿ, ಕಂಟೆಂಟ್ ಕರೆಕ್ಟ್ ಆಗಿ ಕೊಡಿ, ನಮಗೂ ಗೊತ್ತಾಗುತ್ತೆ. ಆಯ್ತಾ? ನೀವು ಕೋರ್ಸ್ ಕಂಪ್ಲೀಷನ್ ಅಂತ ಹಾಕ್ಬಿಟ್ರೆ ಎಲ್ಲ ಫಿನಿಶ್ ಆಗಿದೆ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ದಯವಿಟ್ಟು ಅದೊಂದು ಮಾಡಬೇಡಿ. ಯಾರೇ ಆಗ್ಲಿ ನೀಟಾಗಿ ಕನ್ಸಿಸ್ಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡಿ. ಏನ್ ಇನ್ಫಾರ್ಮೇಶನ್ ಬೇಕೋ ಅದನ್ನ ಕೊಡಿ ಕರೆಕ್ಟ್ ಆಗಿ. ಸೊ ನಮ್ಗೆ ಅರ್ಥ ಆಗ್ಬೇಕು, ಮತ್ತೆ ನಾವು ನಿಮ್ಮನ್ನ ಕೇಳೋಂತ ಪರಿಸ್ಥಿತಿ ಬರದಂತೆ ನಾವು ಒಂದೇ ಸತಿ ಕ್ಲಿಯರ್ ಮಾಡೋ ತರ ಆಗ್ಬೇಕು. ಸೊ ಹಂಗೆ ಒಂದು ಮೆಸೇಜ್ ಅನ್ನ ಮಾಡಿ. ಸೊ ಮಂಜುನಾಥ್ ಅವರೇ ದಯವಿಟ್ಟು ಬೇಗ ನೀವು ಯಾವ್ದು ಬ್ಯಾಕ್ಲಾಗ್ ಇದೆ ನೋಡ್ಕೊಳ್ಳಿ, ನೀವು ಯಾವ ಇಯರ್ ಜಾಯಿನ್ ಅಂತ ನನಗೊಂದು ಇನ್ಫಾರ್ಮೇಶನ್ ಕೊಡಿ ಇಲ್ಲಿ. ಸೊ ನೀವು 2015-16 ಆಗಿದ್ದರೆ ನಿಮ್ಗೆ ಖಂಡಿತ ಚಾನ್ಸ್ ಇಲ್ಲ. ಮತ್ತೆ ಇದೆ ಲಾಸ್ಟ್, ನಿಮ್ಗೆ ಆಲ್ರೆಡಿ ಜೂನ್ ಜುಲೈ ಆಗಸ್ಟ್ 2024ಗೆಲ್ಲ ಕ್ಲೋಸ್ ಆಗುವಂಥದ್ದು ಇರುತ್ತೆ. ಅಲ್ಲಿವರೆಗೂ ನಿಮ್ಗೆ ಬೇರೆ ಯಾವುದೇ ತರದ ಒಂದು ಅವಕಾಶ ಇರೋದಿಲ್ಲ. ಆಯ್ತಾ? ಸೊ ಇಫ್ ಯು ಆರ್ ಜಾಯಿನ್ ಇನ್ 2016 and 17 ಅಲ್ಲಿ ಜಾಯಿನ್ ಆಗಿದ್ರೆ ನೀವು 2016 and 17 ಅಲ್ಲಿ ಜಾಯಿನ್ ಆಗಿದ್ರೆ ನೀವು ಜೂನ್ ಜುಲೈ 2026 ವರೆಗೂ ಅವಕಾಶ ಇದೆ. ಸೊ ನೀವು ಯಾವ ಇಯರ್ ನಿಮ್ದು ಅಂತ ನೋಡ್ಕೊಂಡು ನನಗೆ ಮೆಸೇಜ್ ಹಾಕಿ ಅಂಡ್ ಮೇಕ್ ಶೋರ್ ದಟ್ ಯು ಲುಕ್ ಅಟ್ ಯುವರ್ ಸೆಲ್ಫ್. ಆಯ್ತಾ? ಸೊ ದಯವಿಟ್ಟು ಹಳೆ ಸ್ಕೀಮ್ನವರು ಆದಷ್ಟು ಬೇಗ ಕೊಟ್ಟಿರೋ ಅವಕಾಶ ತಗೊಂಡು ಎಕ್ಸಾಮ್ ಮುಗಿಸ್ಕೊಳ್ಳಿ. ತುಂಬಾ ಡಿಲೇ ಮಾಡ್ಕೋಬೇಡಿ, ಪ್ರಾಬ್ಲಮ್ಸ್ ಆಗುತ್ತೆ. ಏನೇ ಆದ್ರೂ ಸರಿ ಬೇಗ ಮುಗಿಸ್ಕೊಳ್ಳಿ. ನಿಮ್ಗೆ ಮತ್ತೆ ಈ ತರ ಅವಕಾಶಗಳು ಸಿಗೋದಿಲ್ಲ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ ಅವರು ಸಿಲ್ವರ್ ಜೂಬ್ಲಿ 25th ಇಯರ್ ಆನಿವರ್ಸರಿ ಕೊಟ್ಟಿರೋಂತ ಅವಕಾಶ, ಇದನ್ನ ಆದಷ್ಟು ನೀವು ಬಳಸ್ಕೋಬೇಕಾಗುತ್ತೆ. ನೀವು ಬಳಸ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಇಂಜಿನಿಯರಿಂಗ್ಗೂ ವ್ಯಾಲಿಡ್ ಆಗೋದಿಲ್ಲ. ಅಂಡ್ ಚೈತ್ರ ಅವರೇ ದಯವಿಟ್ಟು ಆದಷ್ಟು ಕಾಲೇಜನ್ನು ಅಟೆಂಡ್ ಮಾಡಿ ಕರೆಕ್ಟ್ ಆಗಿ. ನೀವು ಯಾಕೆ ಅಟೆಂಡ್ ಮಾಡಿಲ್ಲ ಅನ್ನೋ ಗೊತ್ತಿಲ್ಲ. ಅಷ್ಟು 2 ಸೆಮ್ ಸೇರಿ 10 ದಿನ ಅಟೆಂಡ್ ಮಾಡಿದೀನಿ ಅಂದ್ರೆ ತುಂಬಾ ಇದಾಗುತ್ತೆ. ಚೈತ್ರ ಅವರೇ ದಯವಿಟ್ಟು ಹಂಗೆ ಮಾಡಬೇಡಿ. ನೀವು ಸೇರೋತಕ್ಕಂತೆ ಅಟೆಂಡ್ ಮಾಡಿ. ಬಿಕಾಸ್ ಇವಾಗ CT ಫೀಸು ಜಾಸ್ತಿ ಆಗಿದೆ. 1 ಲಕ್ಷ ಇಟ್ ಇಸ್ ನಾಟ್ ಸೋ ಈಸಿ ಟು ಗಿವ್. ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಾಗಲಿ ಅಥವಾ ಲೋವರ್ ಮಿಡಲ್ ಕ್ಲಾಸ್ಗಾಗಲಿ ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಶ್ರೀಮಂತರಿಗಾದ್ರೆ ಇಟ್ಸ್ ಈಸಿ ಬಿಕಾಸ್ ದೇ ವಿಲ್ ಬಿ ಹ್ಯಾವಿಂಗ್ ದ ಮನಿ ಅಂಡ್ ಅವರು they're even affordable to join them to management seats also, which is costing more than 10. ಸುಮಾರು ಕಡೆ 12 ಲಕ್ಷ 3 ಲಕ್ಷ ತಗೊಂತಾರೆ CSC SCಗೆಲ್ಲ, ಅದು ಕೂಡ ಕಡಿರ್ತಾರೆ. ಬಟ್ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅವರು ಸ್ವಲ್ಪ ಕಷ್ಟ ಇರುತ್ತೆ ಅವ್ರಿಗೂ ಕೊಡ್ಲಿಕ್ಕೆ. ಇವನ್ ಪುವರ್ ಪೀಪಲ್ ಆರ್ ಆಲ್ಸೋ having some of the difficulties to give 1 lakh. It is not so easy to pay 1 lakh ಅಲ್ವಾ. ಮನಿ ಅಲ್ಲ. ಸೊ ದಯವಿಟ್ಟು ಆದಷ್ಟು ಕ್ಲಾಸಸ್ ಕರೆಕ್ಟಾಗಿ ಅಟೆಂಡ್ ಮಾಡಿ. ಈಗ ಸಮ್ಮರ್ ಸೆಮಿಸ್ಟರ್ ಬೇಗ ಕೇಳಿ ಜಾಯ್ನ್ ಆಗಿ, ಇಲ್ಲಾಂದ್ರೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಫಸ್ಟ್ ಇಯರ್ ಓದಬೇಕಾಗುತ್ತೆ. ಯೋಚನೆ ಮಾಡಿ ಬೇಗ ಕೆಲಸ ಮಾಡಿ ಅಂತ ನಾನು ಹೇಳ್ತಾ, ಯಾರೇ ಆಗಲಿ ದಯವಿಟ್ಟು ಕಾಲೇಜ್ ತಪ್ಪಿಸ್ಬೇಡಿ, ಅಟೆಂಡೆನ್ಸ್ ಹಾಳು ಮಾಡ್ಕೋಬೇಡಿ. ಎನಿ ಕಾಸ್ಟ್ ದಯವಿಟ್ಟು ಅಟೆಂಡ್ ಮಾಡಿ, ಇಲ್ಲಾಂದ್ರೆ ಅಟೆಂಡೆನ್ಸ್ ಇಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ನ ದಯವಿಟ್ಟು ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ, ಐ ಜಸ್ಟ್ ವಾಂಟ್ ಟು ಸೆಷನ್ ಆಲ್ ಅಂಡ್ ಥ್ಯಾಂಕ್ ಯು.